ಈ ವಿಡಿಯೋ ನೋಡೋದಕ್ಕೆ ಅಸಾಧ್ಯ ಆಗಿರುವ ವಿಡಿಯೋ. ಧೈರ್ಯ ಇರೋರು ಮಾತ್ರ ನೋಡಿ. This is a scary video. Only those who are brave enough to watch it. ನಮಸ್ಕಾರ ಸ್ನೇಹಿತರೆ. ಇಂದು ನಾವು ನೋಡ್ತಿರುವ ಈ ಘಟನೆ ಪ್ರತಿಯೊಬ್ಬ ರೈತರು ಮತ್ತು ಜಾನುವಾರು ಸಾಕಣೆ ಮಾಡುವವರು ತಿಳಿದುಕೊಳ್ಳಲೇಬೇಕಾದ ಒಂದು ಮಹತ್ವದ ಪಾಠವಾಗಿದೆ. ಈ ದನವು ಸಾಮಾನ್ಯವಾಗಿ ಆರೋಗ್ಯವಾಗಿಯೇ ಇತ್ತು, ಆದರೆ ಕೆಲ ದಿನಗಳಿಂದ ಆಹಾರವನ್ನು ಸರಿಯಾಗಿ ತಿನ್ನುತ್ತಿರಲಿಲ್ಲ. ಹೊಟ್ಟೆ ಉಬ್ಬುವುದು, ಜೀರ್ಣಕ್ರಿಯೆ ಸಮಸ್ಯೆ, ದೌರ್ಬಲ್ಯ ಹಾಗೂ ಅಸ್ವಸ್ಥತೆ ಕಾಣಿಸತೊಡಗಿತು. ಮೊದಲಿಗೆ ಇದು ಸಾಮಾನ್ಯ ಅನಾರೋಗ್ಯ ಎಂದು ಭಾವಿಸಲಾಯಿತು, ಆದರೆ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಹೋಯಿತು. ಪಶುವೈದ್ಯರು ಪರಿಶೀಲನೆ ನಡೆಸಿದಾಗ ದನದ ಹೊಟ್ಟೆಯೊಳಗೆ ರಬ್ಬರ್ ಪದಾರ್ಥ ಸೇರಿರುವ ಸಾಧ್ಯತೆಯಿದೆ ಎಂಬ ಅನುಮಾನ ವ್ಯಕ್ತವಾಯಿತು. ಹೆಚ್ಚಿನ ಪರೀಕ್ಷೆಯ ನಂತರ ದನವು ತಪ್ಪಾಗಿ ರಬ್ಬರ್ ಹಾಲು ಅಥವಾ ರಬ್ಬರ್ ತರಹದ ವಸ್ತುವನ್ನು ನುಂಗಿರುವುದು ತಿಳಿದುಬಂತು. ಆ ರಬ್ಬರ್ ಹೊಟ್ಟೆಯೊಳಗೆ ಸೇರಿ ಗಟ್ಟಿಯಾಗಿ ಬ್ಲಾಕ್ ಆಗಿತ್ತು. ಇದರಿಂದ ಆಹಾರ ಸರಿಯಾಗಿ ಜೀರ್ಣವಾಗದೆ ದನವು ತೀವ್ರ ತೊಂದರೆ ಅನುಭವಿಸುತ್ತಿತ್ತು. ಪರಿಸ್ಥಿತಿ ಗಂಭೀರವಾಗಿದ್ದ ಕಾರಣ ವೈದ್ಯರು ಶಸ್ತ್ರಚಿಕಿತ್ಸೆ ನಡೆಸುವ ನಿರ್ಧಾರ ಕೈಗೊಂಡರು. Everyone lets cows go outside to milk, but if there is no awareness, let's watch this video, let's see what happens. This cow is also 4 months pregnant. The cow that went to milk the other day was drinking rubber milk, which accumulated in its stomach and became blocked. It was unable to eat anything without putting dung in it. The owner saw this and asked the doctor how to perform the operation. Let's watch this video, let's see this video. ನೀವು ಈಗ ನೋಡುತ್ತಿರುವಂತೆ ವೈದ್ಯರ ತಂಡ ಅತ್ಯಂತ ಎಚ್ಚರಿಕೆಯಿಂದ ದನದ ಹೊಟ್ಟೆಯನ್ನು ತೆರೆದು ಶಸ್ತ್ರಚಿಕಿತ್ಸೆ ನಡೆಸುತ್ತಿದ್ದಾರೆ. ಇದು ಬಹಳ ಜವಾಬ್ದಾರಿಯುತ ಮತ್ತು ಸೂಕ್ಷ್ಮವಾದ ಪ್ರಕ್ರಿಯೆಯಾಗಿದೆ. ದನದ ಜೀವ ಉಳಿಸಲು ವೈದ್ಯರು ತಮ್ಮ ಅನುಭವ ಮತ್ತು ಪರಿಣತಿಯನ್ನು ಬಳಸಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಜಾನುವಾರುಗಳು ಮೇಯುವ ಸ್ಥಳದಲ್ಲಿ ಪ್ಲಾಸ್ಟಿಕ್, ರಬ್ಬರ್ ಅಥವಾ ಇತರ ತ್ಯಾಜ್ಯ ವಸ್ತುಗಳನ್ನು ಎಂದಿಗೂ ಎಸೆಯಬಾರದು. ಅವುಗಳನ್ನು ಜಾನುವಾರುಗಳು ತಪ್ಪಾಗಿ ತಿಂದರೆ ಜೀವಕ್ಕೆ ಅಪಾಯ ಉಂಟಾಗಬಹುದು. ಆದ್ದರಿಂದ ನಮ್ಮ ದನಕರುಗಳನ್ನು ಸ್ವಚ್ಛವಾದ ಪರಿಸರದಲ್ಲಿ ಸಾಕೋಣ, ಅವುಗಳ ಆರೋಗ್ಯದ ಬಗ್ಗೆ ಸದಾ ಗಮನ ಹರಿಸೋಣ ಮತ್ತು ಯಾವುದೇ ಅಸಾಮಾನ್ಯ ಲಕ್ಷಣ ಕಂಡುಬಂದರೆ ತಕ್ಷಣ ಪಶುವೈದ್ಯರನ್ನು ಸಂಪರ್ಕಿಸೋಣ. How to raise cows with awareness. Cows should always be given clean water and nutritious food. Ensure that there are no plastic, rubber, iron pieces, or other dangerous substances in the fodder, grass, and food. The cow shed should be kept clean and ventilated. Vaccinations and health checkups should be done regularly as per the advice of the veterinarian. If the cow is not eating food, has a bloated stomach, is lethargic, or shows abnormal behavior, contact the veterinarian immediately. ನಮಸ್ಕಾರ ಸ್ನೇಹಿತರೆ. ದನ ಸಾಕಣೆ ಎನ್ನುವುದು ಕೇವಲ ಒಂದು ವೃತ್ತಿಯಲ್ಲ, ಅದು ನಮ್ಮ ಕೃಷಿ ಮತ್ತು ಗ್ರಾಮೀಣ ಜೀವನದ ಅವಿಭಾಜ್ಯ ಅಂಗವಾಗಿದೆ. ದನಗಳನ್ನು ಆರೋಗ್ಯವಾಗಿಟ್ಟುಕೊಳ್ಳುವುದು ಪ್ರತಿಯೊಬ್ಬ ಸಾಕಾಣಿಕರ ಜವಾಬ್ದಾರಿಯಾಗಿದೆ. ಮೊದಲನೆಯದಾಗಿ, ದನಗಳಿಗೆ ಪ್ರತಿದಿನ ಸ್ವಚ್ಛವಾದ ಮತ್ತು ಪೌಷ್ಟಿಕ ಆಹಾರವನ್ನು ನೀಡಬೇಕು. ಹಸಿರು ಮೇವು, ಒಣಮೇವು ಹಾಗೂ ಸಮತೋಲಿತ ಆಹಾರ ದನಗಳ ಆರೋಗ್ಯಕ್ಕೆ ಬಹಳ ಮುಖ್ಯ. ಜೊತೆಗೆ ಸಾಕಷ್ಟು ಪ್ರಮಾಣದಲ್ಲಿ ಶುದ್ಧ ಕುಡಿಯುವ ನೀರು ಲಭ್ಯವಾಗುವಂತೆ ನೋಡಿಕೊಳ್ಳಬೇಕು. ದನಗಳನ್ನು ಕಟ್ಟುವ ಸ್ಥಳವು ಸ್ವಚ್ಛವಾಗಿರಬೇಕು. ಕೊಟ್ಟಿಗೆಯಲ್ಲಿ ಕಸ, ಪ್ಲಾಸ್ಟಿಕ್, ರಬ್ಬರ್ ಹಾಗೂ ಇತರ ತ್ಯಾಜ್ಯ ವಸ್ತುಗಳು ಇರದಂತೆ ಎಚ್ಚರಿಕೆ ವಹಿಸಬೇಕು. ಇಂತಹ ವಸ್ತುಗಳನ್ನು ದನಗಳು ತಪ್ಪಾಗಿ ಸೇವಿಸಿದರೆ ಗಂಭೀರ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು. ದನಗಳ ಆರೋಗ್ಯವನ್ನು ನಿಯಮಿತವಾಗಿ ಪರಿಶೀಲಿಸಬೇಕು. ಆಹಾರ ಸೇವನೆ ಕಡಿಮೆಯಾಗುವುದು, ಹೊಟ್ಟೆ ಉಬ್ಬುವುದು, ಜ್ವರ ಅಥವಾ ಅಸಹಜ ವರ್ತನೆ ಕಂಡುಬಂದರೆ ತಕ್ಷಣ ಪಶುವೈದ್ಯರನ್ನು ಸಂಪರ್ಕಿಸಬೇಕು. ಸಮಯಕ್ಕೆ ಸರಿಯಾದ ಚಿಕಿತ್ಸೆ ನೀಡುವುದರಿಂದ ಅನೇಕ ಸಮಸ್ಯೆಗಳನ್ನು ತಡೆಗಟ್ಟಬಹುದು. ಹುಳು ನಿವಾರಣೆ, ಲಸಿಕೆ ಹಾಗೂ ಆರೋಗ್ಯ ತಪಾಸಣೆಯನ್ನು ನಿಯಮಿತವಾಗಿ ಮಾಡಿಸುವುದು ಅತ್ಯಗತ್ಯ. ಇದು ದನಗಳನ್ನು ರೋಗಗಳಿಂದ ರಕ್ಷಿಸಿ ಉತ್ತಮ ಉತ್ಪಾದಕತೆಯನ್ನು ಕಾಪಾಡಲು ಸಹಾಯ ಮಾಡುತ್ತದೆ. It is very important to be vigilant when you let your cows out, otherwise you will have problems. Look at the area around the cows you let out, what plants are nearby, how much sunlight is falling,
how much rope is causing problems, whether there are holes or holes. Look at all of this. You should tie up the cows outside and leave them there. Otherwise, the cows will have health problems and even die. Keep your cows as vigilant as possible. ಡಾಕ್ಟರ್ ಬಗ್ಗೆ ಹೇಳಲೇಬೇಕು. ಇವ್ರ ಹೆಸರು ರಾಜೀವ ಶೆಟ್ಟಿ ಹೆಂಗವಳ್ಳಿ. ಇವರು 35 ವರ್ಷಗಳಿಂದ ಪಶುವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಹೆರಿಗೆಗೆ ಸಂಬಂಧ ಸಮಸ್ಯೆಗಳು ಹಾಗೂ ಜೀರ್ಣಾಂಗಕ್ಕೆ ಸಂಬಂಧಿಸಿದಂತೆ ಸಮಸ್ಯೆಗಳು ಕೆಚ್ಚಲು ಬಾವು, ನಿಗದಿತ ಸಮಯದಲ್ಲಿ ಕಸ ಬೀಳದೇ ಇರುವುದು, ಇಂತಹ ಅನೇಕ ದೊಡ್ಡ ದೊಡ್ಡ ಸಮಸ್ಯೆ ಮತ್ತು ಕಾಯಿಲೆಗಳಿಗೆ ಇವರು ಸ್ಪಂದಿಸಿ ಹಗಲಿರುಳು ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ. ಇವರು KLDBಲಿ ಮ್ಯಾನೇಜರ್ ಆಗಿ ನಿವೃತ್ತಿ ಹೊಂದಿದ ನಂತರ ಮೈಸೂರು ತರಬೇತಿ ಕೇಂದ್ರದಲ್ಲಿ ಹಾಲು ಉತ್ಪಾದನಾ ಕ್ಷೇತ್ರದ ವ್ಯಕ್ತಿಗಳಿಗೆ ವಿವಿಧ ರೀತಿಯ ತರಬೇತಿಯನ್ನು ನೀಡಿರುತ್ತಾರೆ. ನಂತರ ಹಾಲು ಉತ್ಪಾದಕರ ಒಕ್ಕೂಟದಲ್ಲಿ 9 ವರ್ಷ ಕೂಡ ತಮ್ಮ ಸೇವೆಯನ್ನು ಸಲ್ಲಿಸಿರುತ್ತಾರೆ. ತದನಂತರ ಪ್ರಸ್ತುತ ಇವಾಗ ಪ್ರೈವೇಟ್ ಆಗಿ 10 ವರ್ಷಗಳಿಂದ ತಮ್ಮ ಸೇವೆಯನ್ನು ಸಲ್ಲಿಸಿರುತ್ತಿದ್ದಾರೆ. ಇವರು ವರ್ಷದ ಹಗಲಿರುಳು ಜನರ ಸಮಸ್ಯೆಗೆ ಸ್ಪಂದಿಸುತ್ತಿದ್ದಾರೆ. ಇವರ ಈ ಕೊಡುಗೆಗೆ ಅನೇಕ ರೈತರ ಭಾಗದಿಂದ ತುಂಬ ಪ್ರಶಂಸನೀಯ ಮಾತುಗಳು ಬಂದಿವೆ. I must say about the doctor, his name is Rajiv Shetty Hengawali. He has been serving in the field of veterinary medicine for 35 years. He has been responding to many big problems and diseases, such as problems related to childbirth and digestive problems, udder abscess, not defecating at the scheduled time, and providing treatment day and night. After serving as the KLD BLLI manager, he has given various types of training to people in the field of milk production at the Mysore Training Center. He has been serving in the Milk Producers Union for 9 years and has been serving in the private sector for 10 years now. He is responding to the problems of the people day and night. He has received very appreciative words from many farmers for this contribution. ಸ್ನೇಹಿತರೆ, ಇಂತಹ ಘಟನೆಗಳು ನಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತವೆ. ಜಾನುವಾರುಗಳು ಮೇಯುವ ಸ್ಥಳದಲ್ಲಿ ಪ್ಲಾಸ್ಟಿಕ್, ರಬ್ಬರ್ ಅಥವಾ ಇತರ ತ್ಯಾಜ್ಯ ವಸ್ತುಗಳನ್ನು ಎಂದಿಗೂ ಎಸೆಯಬಾರದು.
ಸ್ವಲ್ಪ ಸಮಯದ ಪರಿಶ್ರಮದ ನಂತರ ಹೊಟ್ಟೆಯೊಳಗೆ ಸಿಲುಕಿದ್ದ ರಬ್ಬರ್ ವಸ್ತುವನ್ನು ಯಶಸ್ವಿಯಾಗಿ ಹೊರತೆಗೆದರು. ಬ್ಲ್ಯಾಕ್ ತೆರವಾದ ನಂತರ ದನದ ಆರೋಗ್ಯ ನಿಧಾನವಾಗಿ ಸುಧಾರಿಸತೊಡಗಿತು. ಸ್ನೇಹಿತರೆ, ಗೋಮಾತೆಯನ್ನು ಗೌರವಿಸೋಣ, ಸಂರಕ್ಷಿಸೋಣ ಮತ್ತು ಮುಂದಿನ ಪೀಳಿಗೆಗೂ ಈ ಮೌಲ್ಯವನ್ನು ತಿಳಿಸೋಣ. ಪ್ರಾಣಿಗಳ ಮೇಲಿನ ಕರುಣೆ ಮತ್ತು ಪ್ರೀತಿ ನಮ್ಮ ಮಾನವೀಯತೆಯ ನಿಜವಾದ ಗುರುತು. ಗೋಮಾತೆಯ ರಕ್ಷಣೆ ನಮ್ಮ ಕರ್ತವ್ಯ, ಅವಳ ಸೇವೆ ನಮ್ಮ ಸಂಸ್ಕೃತಿ, ಅವಳ ಆಶೀರ್ವಾದ ನಮ್ಮ ಸಂಪತ್ತು.